ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯ ಹೇಗಿದೆ ಎಂದು ನೋಡೋಣ. ಮೊದಲಿಗೆ ಮೇಷರಾಶಿ. ಇಂದು ನಿಮ್ಮ ಮನಸ್ಸು ಉತ್ಸಾಹದಿಂದ ತುಂಬಿರತಕ್ಕಂಥ ದಿನ. ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದರೂ ಮಿತಿಯಿಂದ ನಡೆದುಕೊಳ್ಳುವುದು ಶ್ರೇಷ್ಠ. ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸಬಹುದು, ಆದರೆ ಧೈರ್ಯದಿಂದ ನಿಂತು ನಡೆದುಕೊಳ್ಳಿ. ಇನ್ನು ನಿಮ್ಮ ಈ ದಿನದ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಈ ದಿನ ನಿಮ್ಮ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ ಬರಲಿದೆ. ಸಹೋದ್ಯೋಗಿಗಳ ಸಹಕಾರ ಸಿಗುವಂಥ ದಿನ. ಉದ್ಯಮದಲ್ಲಿ ಹೊಸ ಅವಕಾಶಗಳು ಬರಲಿದೆ. ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಹಣದ ಲೆಕ್ಕಪತ್ರ ಇದನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಒಳಿತು. ಅನಾವಶ್ಯಕ ಖರ್ಚಿಗೆ ಆದಷ್ಟು ತಡೆಯನ್ನು ತಂದುಕೊಳ್ಳಿ. ಹಳೆಯ ಸಾಲದ ಬಗ್ಗೆ ಚಿಂತನೆ ಉಂಟಾಗಬಹುದು. ಆದಾಯ ಸಾಧಾರಣವಾಗಿರತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯಿಂದ ನಿಮ್ಮ ಪಾಠಗಳಲ್ಲಿ ಹೆಚ್ಚಿನ ಗಮನವನ್ನು ಹರಿಸಿಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗುರಿಯನ್ನು ಇರಿಸಿಕೊಳ್ಳಿ. ಅಧ್ಯಯನದಲ್ಲಿ ಒಳ್ಳೆಯ ಒಂದು ದೇವತಾ ಸ್ಮರಣೆಯನ್ನು ಮಾಡಿಕೊಂಡು ವಿದ್ಯೆಯಲ್ಲಿ ತೊಡಗಿಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಕುಟುಂಬದಲ್ಲಿ ಮಾತಿನ ಅಂತರಗಳು ಬರುವಂಥ ಸಾಧ್ಯತೆ ಕಂಡುಬರಬಹುದು. ಸಂಗಾತಿಯೊಂದಿಗೆ ಆದಷ್ಟು ಮಾತು ಚುರುಕಾಗಿರಲಿ. ಸ್ನೇಹಿತರೊಂದಿಗೆ ಸುಖಕರ ಮಾಹಿತಿ ಇರಲಿದೆ. ಕುಟುಂಬದ ಹಿರಿಯರ ಸಲಹೆ ಇದನ್ನು ನಮಗೆ ಬೆಲೆ ಬಾಳಲಿದೆ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದುವರಿಯಿರಿ. ಇನ್ನು ಸ್ನೇಹಿತರೆ, ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಸಾಧ್ಯವಿದ್ದಷ್ಟು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಪ್ರಾಣಾಯಾಮ, ಯೋಗ, ಧ್ಯಾನಗಳನ್ನು ಈ ದಿನ ಹೆಚ್ಚಾಗಿ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ತಲೆನೋವುಗಳು, ಕಣ್ಣುಗಳ ಒಂದು ನೋವುಗಳು ಕಾಣಿಸಿಕೊಳ್ಳಬಹುದು. ಸಣ್ಣ ಪುಟ್ಟ ಅನಾರೋಗ್ಯಗಳು ಉಲ್ಬಣವಾಗಬಹುದು. ಒಳ್ಳೆಯ ಆಹಾರವನ್ನು ಪಾಲಿಸದಿದ್ದರೆ ಈ ದಿನ ಜಠರದ ತೊಂದರೆ ನಿಮ್ಮನ್ನು ಕಾಡಬಹುದು. ಹೆಚ್ಚಿನ ಒತ್ತಡದಿಂದ ಆದಷ್ಟು ದೂರವಿರಿ. ಆದಷ್ಟು ಶಾಂತ ಮನಸ್ಥಿತಿಯಿಂದ ಇರುವಂಥದ್ದು ನಿಮಗೆ ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9. ಈ ದಿನದ ಶುಭ ಸಮಯ ಮಧ್ಯಾಹ್ನ 12ರಿಂದ ಪ್ರಾರಂಭವಾಗಿ 1:30ರವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಸ್ನೇಹಿತರೆ, ಈ ದಿನದ ನಿಮ್ಮ ಎಲ್ಲ ಸರ್ವ ಕಷ್ಟಗಳ ಒಂದು ಗ್ರಹಚಾರದ ಪರಿಹಾರಕ್ಕಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ದೇವಿಯ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ: ಓಂ ಕ್ರೀಂ ಸುಬ್ರಹ್ಮಣ್ಯಾಯ ನಮಃ, ಓಂ ದುಂದುರ್ಗಾಯೈ ನಮಃ. ಸಾಧ್ಯವಿದ್ದಷ್ಟು ಈ ಎರಡೂ ಮಂತ್ರಗಳನ್ನು ಇದನ್ನು ನೀವು ಹೆಚ್ಚಿನ ರೀತಿಯಲ್ಲಿ ಜಪ ಮಾಡಿಕೊಳ್ಳಿ. ಹಾಗೂ ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಈ ದಿನ ಹನುಮಂತ ದೇವರಿಗೆ ಎಳನೀರಿನಿಂದ ಅಭಿಷೇಕವನ್ನು ಮಾಡಿಸಿಕೊಳ್ಳಿ. ದೇವಾಲಯದ ಶುದ್ಧತೆಯನ್ನು ಕಾಯ್ದುಕೊಳ್ಳಿ. ಹಸಿವಿದವರಿಗೆ ಆಹಾರ ನೀಡುವುದು ಹಾಗೂ ಅನ್ನದಾನಾದಿ ಸತ್ಕರ್ಮಗಳನ್ನು ಈ ದಿನ ಮಾಡಿಕೊಳ್ಳುವುದರಿಂದ ಈ ದಿನ ನಿಮಗೆ ಒಳ್ಳೆಯ ಒಂದು ಯೋಗ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮಾಡಿ. ತಪ್ಪದೆ ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ವೃಷಭ ರಾಶಿ. ಇಂದು ಧೈರ್ಯದಿಂದ ಕಾರ್ಯತತ್ಪರರಾಗುವ ದಿನವಾಗಿರಲಿದೆ. ನಿಮ್ಮ ಮಾತುಗಳಿಗೆ ಒಳ್ಳೆಯ ಒಂದು ಗೌರವ ಸಿಗುವಂಥ ದಿನ. ಕೆಲವೊಂದು ವಿಷಯಗಳಲ್ಲಿ ನಿರ್ಣಯ ತೆಗೆದುಕೊಳ್ಳಬೇಕಾದಂತಹ ಒಂದು ಅವಶ್ಯಕತೆ ನಿಮಗೆ ಈ ದಿನ ಎದುರಾಗಲಿದೆ. ಆತ್ಮವಿಶ್ವಾಸದಿಂದ ಮುಂದುವರಿದರೆ ಯಶಸ್ಸು ಖಚಿತವಾಗಲಿದೆ. ಇನ್ನು ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ, ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಮೆಚ್ಚುಗೆ ಸಿಗಲಿದೆ. ಹೊಸ ಕೆಲಸ ಕಾರ್ಯಗಳು ಕೈಗೆ ಬರುವಂಥ ಸಾಧ್ಯತೆ ಇರತಕ್ಕಂತಹ ದಿನ. ನಿಮ್ಮ ಉದ್ಯಮದಲ್ಲಿ ಸಹಪಾಲಕರ ಒಂದು ಸಹಕಾರದಿಂದ ಒಳ್ಳೆಯ ಅಭಿವೃದ್ಧಿಯಾಗಲಿದೆ. ಹೊಸ ತಂತ್ರಜ್ಞಾನ ಬಳಸಲು ಒಳ್ಳೆಯ ಒಂದು ಅವಕಾಶ ಸಿಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಹಣದ ಲೆಕ್ಕಪತ್ರಗಳ ಬಗ್ಗೆ ತುಂಬ ನೀವು ಜಾಗರೂಕರಾಗಿರಬೇಕು. ಬಂಡವಾಳ ಹೂಡಿಕೆಯಲ್ಲಿ ತುಂಬ ತಾಳ್ಮೆ ಅಗತ್ಯ. ಹಳೆಯ ಬಾಕಿಗಳು ವಸೂಲಾಗುವಂತಹ ಒಂದು ಲಕ್ಷಣಗಳಿರತಕ್ಕಂಥ ದಿನ. ಒಳ್ಳೆಯ ಹಣದ ಪ್ರವಾಹ ಇದ್ದರೂ ಖರ್ಚು ನಿಯಂತ್ರಿಸಬೇಕು ಮತ್ತು ಸಾಧ್ಯವಿದ್ದಷ್ಟು
ಈ ದಿನ ಹಣದವನ್ನು ಹೂಡಿಕೆ ಮಾಡುವಲ್ಲಿ ನೀವು ಆಲೋಚನೆಯನ್ನು ಮಾಡಿಕೊಳ್ಳಿ. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ನಿರಂತರ ಪಠಣ ಅಗತ್ಯವಿದೆ. ಕಲಿಕೆಯಲ್ಲಿ ಒತ್ತಡವಿದ್ದರೂ ಪೋಷಕರಿಂದ ಬೆಂಬಲ ಸಿಗಲಿದೆ. ಸ್ಪರ್ಧಾತ್ಮಕ ನಿಮ್ಮ ಪರೀಕ್ಷೆಗಳಿಗೆ ಸಮಯ ಆದಷ್ಟು ಮೀಸಲಿಡಿ. ಒಳ್ಳೆಯ ಮಾರ್ಗದರ್ಶನ ದೊರಕುವಂಥ ದಿನ ಮತ್ತು ಈ ದಿನದ ನಿಮ್ಮ ವಿಚಾರವಾಗಿ ವಿದ್ಯೆಯಲ್ಲಿ ಮಕ್ಕಳು ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳುವುದು ಒಳಿತು. ಇನ್ನು ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರವನ್ನು ನೋಡುವುದಾದರೆ ಈ ದಿನ ಮನೆಯವರು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡುವಂಥ ದಿನ. ದಾಂಪತ್ಯದಲ್ಲಿ ಸಂವಹನ ಸುಧಾರಿಸುವ ಅಗತ್ಯವಿರತಕ್ಕಂಥ ದಿನ. ಸ್ನೇಹಿತರಿಂದ ಒಳ್ಳೆಯ ಒಂದು ಸಕಾರಾತ್ಮಕ ಮಾತುಗಳು ಕೇಳಿಬರಲಿದೆ. ಕುಟುಂಬ ಸಮೇತ ಯಾತ್ರೆಯ ಯೋಚನೆ ಮೂಡಬಹುದು, ಅದನ್ನು ಮಾಡಿಕೊಳ್ಳಿ. ಇನ್ನು ನಿಮ್ಮ ಈ ದಿನದ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ದೇಹದಲ್ಲಿ ನಿಧಾನವಾದ ಅಸ್ವಸ್ಥತೆ ನಿಮಗೆ ಕಾಣಿಸಿಕೊಳ್ಳಬಹುದು. ಮಧುಮೇಹ ಅಥವಾ ರಕ್ತದೊತ್ತಡ ತಪಾಸಣೆ ಅಗತ್ಯ. ಇನ್ನು ಈ ದಿನದ ನೀವು ಆದಷ್ಟು ಸಾಧ್ಯವಿದ್ದಷ್ಟು ನೀರಿನ ಸೇವನೆ ಹೆಚ್ಚು ಮಾಡಿಕೊಳ್ಳಿ. ನಿದ್ರಾಭಂಗದ ಸಮಸ್ಯೆ ಇರಬಹುದು, ಆದಷ್ಟು ಆರೋಗ್ಯದಲ್ಲಿ ಎಚ್ಚರಿಕೆ ಬೇಕು. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನ ಶಂಕರನಾರಾಯಣ ದೇವರ ಆರಾಧನೆ ಹಾಗೂ ಶಿವದೇವರನ್ನು ಈಶ್ವರ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀ ಮಹಾದೇವಾಯ ನಮಃ. ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಜಪ ಮಾಡಿಕೊಳ್ಳಿ. ಹೆಚ್ಚಿನ ಪರಿಹಾರಕ್ಕಾಗಿ ದೇವಾಲಯದಲ್ಲಿ ಹಸಿರು ವಸ್ತುಗಳನ್ನು ಹಸಿರು ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ನೆಮ್ಮದಿಯಿಂದ ಈ ದಿನ ನಡೆಯುವುದು ಶುಭ. ಆದಷ್ಟು ನಿಮ್ಮ ಗುರುದೇವರನ್ನು ಸ್ಮರಣೆ ಮಾಡಿ ಮುಂದುವರಿಯಿರಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸ್ನೇಹಿತರೆ ಲೈಕ್ ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಮಿಥುನ ರಾಶಿ. ಇಂದು ಹೊಸ ಆಯ್ಕೆಗಳ ಮೂಲಕ ಜೀವನದಲ್ಲಿ ನವತೆಯನ್ನು ಕಾಣುವ ದಿನ. ನಿಮ್ಮ ಚಿಂತನಾ ಶಕ್ತಿ ದಿನ ಹೆಚ್ಚಾಗಲಿದೆ. ಹೊಸ ಪ್ಲಾನಿಂಗ್ ಅಥವಾ ನಿರ್ಧಾರಗಳು ಪರಿಣಾಮಕಾರಿಯಾಗಲಿದೆ. ಕೆಲವೊಂದು ವಿಚಾರಗಳಲ್ಲಿ ತುಂಬ ತಾಳ್ಮೆಯನ್ನು ಪ್ರದರ್ಶಿಸಿಕೊಳ್ಳಿ. ಸಾಧ್ಯವಿದ್ದಷ್ಟು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಈ ದಿನ ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಒಂದು ಸಂಬಂಧ ಏರ್ಪಡಲಿದೆ. ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಒಳ್ಳೆಯ ಒಂದು ಪ್ರಾಮುಖ್ಯತೆ ದೊರೆಯುವಂಥ ದಿನ. ಉದ್ಯಮದಲ್ಲಿ ಹೊಸ ತಂತ್ರಜ್ಞಾನ ಬಳಸಲು ಒಳ್ಳೆಯ ಅವಕಾಶಗಳು ಕೂಡಿ ಬರುವಂಥ ದಿನ. ವ್ಯಾಪಾರದಲ್ಲಿ ಹೊಸ ಕರಾರುಗಳು ಆಗುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಉಳಿತಾಯದ ಕಡೆ ಹೆಚ್ಚು ಗಮನ ಹರಿಸಿ. ಹಳೆಯ ಸಾಲಗಳು ಕೊಂಚ ತೊಂದರೆ ಕೊಡಬಹುದು. ಹಣ ಹೂಡಿಕೆಯಲ್ಲಿ ಅನುಭವಿಗಳ ಸಲಹೆಯನ್ನು ಪಡೆದುಕೊಂಡು ಮುಂದುವರಿಯಿರಿ. ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಈ ದಿನ ಎಚ್ಚರಿಕೆ ಬೇಕು. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತಡವಿರುವ ದಿನ. ಹೆಚ್ಚು ಓದುವ ತಯಾರಿ ಮಾಡಿಕೊಳ್ಳಿ. ಗುರುಗಳ ಸಲಹೆ ಅನುಸರಿಸುವುದು ನಿಮಗೆ ಸೂಕ್ತ. ಹೊಸ ವಿಷಯ ಕಲಿಯಲು ಒಳ್ಳೆಯ ಉತ್ಸಾಹವಿರತಕ್ಕಂತಹ ಒಂದು ಯೋಗವಿದೆ. ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಿರಿ. ಆದಷ್ಟು ದೇವತಾ ಸ್ಮರಣೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಪ್ರೀತಿಯ ಸಂಬಂಧದಲ್ಲಿ ಸುಧಾರಣೆ ಇರಲಿದೆ. ಮದುವೆಯ ವಿಚಾರಗಳು ಚರ್ಚೆಗೆ ಬರಬಹುದು. ಮನೆಯವರ ಜೊತೆ ಸಮಯ ಕಳೆಯುವುದು ನಿಮಗೆ ಉತ್ತಮ. ಸ್ನೇಹಿತರಿಂದ ಸುದೀರ್ಘ ಸಂಪರ್ಕ ಸಾಧ್ಯವಾಗಲಿದೆ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಸಾಮಾನ್ಯವಾಗಿ ಆರೋಗ್ಯ ಈ ದಿನ ನಿಮಗೆ ಸುಸ್ಥಿರವಾಗಿರಲಿದೆ. ತಲೆನೋವು ಅಥವಾ ಮಾನಸಿಕ ಒತ್ತಡ ಇರಬಹುದು. ಯೋಗ ಅಥವಾ ಪ್ರಾಣಾಯಾಮ ಮಾಡುವುದು ಒಳಿತು. ಆಹಾರ ಸರಿಯಾಗಿ ತೆಗೆದುಕೊಳ್ಳಿ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಬಣ್ಣ ಕಿತ್ತಳೆ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5. ಈ ದಿನದ ನಿಮ್ಮ ಶುಭ ಸಮಯ
ಬೆಳಗ್ಗೆ 9:15 10:45 ನಿಮಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಈ ದಿನ ಶ್ರೀ ದುರ್ಗಾದೇವಿಯ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ದುನ್ ದುರ್ಗಾಯೈ ನಮಃ. ಈ ಮಂತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡಿ ಜಪ ಮಾಡಿ. ಹಾಗೂ ಹೆಚ್ಚಿನ ಪರಿಹಾರಕ್ಕಾಗಿ ಈ ದಿನ ದೇವಿಗೆ ನಿಂಬೆ ಹಣ್ಣನ್ನು ಅರ್ಪಣೆ ಮಾಡಿ, ಇಲ್ಲವೇ ಮಾಲವನ್ನು ಮಾಡಿ ಸಮರ್ಪಣೆ ಮಾಡಿ. ಸ್ನಾನ ಮಾಡುವ ಮುನ್ನ 1 ನಿಮಿಷ ಧ್ಯಾನವನ್ನು ಮಾಡಿ ಮುಂದುವರಿಯಿರಿ. ಸಾಧ್ಯವಿದ್ದಷ್ಟು ಈ ದಿನ ಇಷ್ಟದೇವರ ಸ್ಮರಣೆಯನ್ನು ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ತಪ್ಪದೇ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಕರ್ಕಾಟಕ ರಾಶಿ. ಇಂದು ನಿಮ್ಮ ಮನಸ್ಸಿನಲ್ಲಿ ನಾನಾ ಚಿಂತೆಗಳು ಮೂಡಬಹುದು. ಆದರೆ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತವಾಗಲಿದೆ. ಹಳೆಯ ಮಿತ್ರರೊಂದಿಗೆ ಮಿಲನವಾಗಬಹುದು. ದಿನದ 2ನೇ ಭಾಗದಿಂದ ಕಾರ್ಯಗಳಲ್ಲಿ ಸುಧಾರಣೆಯಾಗಲಿದೆ. ಉದ್ಯಮದ ವಿಚಾರವನ್ನು ನೋಡುವುದಾದರೆ ಕೆಲಸದಲ್ಲಿ ಕೆಲವು ವಿಳಂಬ ಸಂಭವಿಸಬಹುದು. ಹಿರಿಯರಿಂದ ಒಳ್ಳೆಯ ಬೆಂಬಲ ಸಿಗಲಿದೆ. ವ್ಯಾಪಾರಿಗಳಿಗೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯ. ಅಧಿಕಾರಿಗಳೊಂದಿಗೆ ಮಾತಿನಲ್ಲಿ ಎಚ್ಚರಿಕೆ ಅಗತ್ಯ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಅಧಿಕಾರಿಗಳೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ಅನಿರೀಕ್ಷಿತ ವೆಚ್ಚಗಳಿಂದ ನೆಲೆಯಿಂದ ಒಳ್ಳೆಯ ಒಂದು ಪ್ಲಾನ್ ಮಾಡಿಕೊಳ್ಳಿ. ಹಾಗೂ ಹಳೆಯ ಬಾಕಿಯ ಹಣ ಮರಳಿ ಸಿಗುವ ಸಂಭವವಿದೆ. ಸಾಲ ನೀಡುವಾಗ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಣದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ. ಸ್ನೇಹಿತರೆ, ಈ ದಿನದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ದಿನ ಕಲಿಕೆಯಲ್ಲಿ ಒತ್ತಡ ಹೆಚ್ಚಾಗಲಿದೆ. ಯೋಗ್ಯ ಮಾರ್ಗದರ್ಶನ ಬೇಕಾಗಲಿದೆ. ಹೊಸ ಪಾಠಗಳು ಮನನ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಪರೀಕ್ಷೆಯ ಫಲಿತಾಂಶ ಇದನ್ನು ನಿಮಗೆ ಸಂತೃಪ್ತಿದಾಯಕವಾಗುವಂತಹ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವಂಥ ದಿನ. ಕುಟುಂಬ ಸಭೆಯಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಒಳ್ಳೆಯ ಒಂದು ಬೆಲೆ ಬರಲಿದೆ. ದಾಂಪತ್ಯದಲ್ಲಿ ಹೆಚ್ಚು ಸಹಕಾರ ಬೇಕಾಗಲಿದೆ. ಪ್ರೀತಿ ಪಾತ್ರರೊಂದಿಗೆ ಮಾತಿನ ದೋಷವಿಲ್ಲದಿರಲಿ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಹೊಟ್ಟೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆಹಾರ ಕ್ರಮ ಕಟ್ಟುಪಾಡಾಗಿ ಅನುಸರಿಸಿ. ಮಿತವಾದ ವಿಶ್ರಾಂತಿ ಮುಖ್ಯ. ನೀರಿನ ಸೇವನೆ ಹೆಚ್ಚಿಸಿಕೊಳ್ಳಿ. ಹಾಗೂ ಇಂದಿನ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 6. ಶುಭ ಸಮಯ ಸಂಜೆ 4:15ರಿಂದ 6 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಈ ದಿನ ಚಂದ್ರ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಂತ್ರ ಓಂ ಸ್ರಾಂ ಶ್ರೀಂ ಸ್ರೌಂ ಸಹ ಚಂದ್ರಾಯ ನಮಃ. ಸರಿಯಾಗಿ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಮತ್ತು ಚಂದ್ರನ ಸ್ಮರಣೆ ಮಾಡಿ. ಹಾಲನ್ನು ದಾನ ಮಾಡಿ, ಇಲ್ಲವೇ ಹಾಲನ್ನು ಈಶ್ವರ ದೇವರಿಗೆ ಅಭಿಷೇಕವನ್ನು ಮಾಡಿ. ಸಂಜೆಯ ಸಮಯದಲ್ಲಿ ತಪ್ಪದೆ ದೇವರಿಗೆ ಆರತಿಯನ್ನು ಬೆಳಗಿ. ಸ್ನೇಹಿತರೆ, ನಿಮ್ಮ ಇಷ್ಟದೇವರ ಕುಲದೇವರ ಆರಾಧನೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ದಿನ ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ತಪ್ಪದೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಪ್ರತಿದಿನ ನಿಮಗೆ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ಹಾಗೂ ಇನ್ನಿತರ ಜ್ಯೋತಿಷ್ಯದ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಂಹರಾಶಿ. ಇಂದು ಉತ್ಸಾಹದಿಂದ ದಿನ ಆರಂಭವಾಗುವಂತಹ ದಿನ. ಉನ್ನತ ಚಿಂತನೆಗಳು, ಪ್ರಗತಿಶೀಲ ಯೋಜನೆಗಳಿಂದ ಕೆಲಸಗಳಲ್ಲಿ ಯಶಸ್ಸು ಕಂಡುಬರಲಿದೆ. ಸಾಮಾಜಿಕವಾಗಿ ಗೌರವ ಹೆಚ್ಚಾಗಲಿದೆ. ಮಿತವಾದ ಮಾತು ನಿಮಗೆ ದಿನ ಬಹುಮುಖ್ಯ. ಇನ್ನು ಈ ದಿನದ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಈ ದಿನ
ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗಲಿದೆ. ಅಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸಲಿದ್ದೀರಿ. ಉದ್ಯಮಿಗಳಿಗೆ ಹೊಸ ಗುತ್ತಿಗೆ ಸಿಗುವಂತಹ ದಿನ. ನಿರ್ಧಾರ ತೆಗೆದುಕೊಳ್ಳುವಾಗ ತುಂಬ ಸೂಕ್ಷ್ಮತೆ ಅಗತ್ಯ. ಯಾವುದೇ ವಿಚಾರಕ್ಕೂ ನಿರ್ಲಕ್ಷ್ಯ ಇಲ್ಲದೆ ಉದ್ಯೋಗದಲ್ಲಿ ಆದಷ್ಟು ಕಾಳಜಿಯನ್ನು ಮಾಡಿಕೊಳ್ಳಿ. ಹೊಸ ಪ್ರಾಜೆಕ್ಟ್ ಕೆಲಸಗಳು ಬರಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸು ನಿರ್ವಹಣೆ ಉತ್ತಮವಾಗಿ ನಡೆಯಲಿದೆ. ಹಳೆಯ ಬಾಕಿಗಳ ಹಣಗಳು ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳಿದೆ. ಹೂಡಿಕೆಗೆ ಈ ದಿನ ಒಳ್ಳೆಯ ಅನುಕೂಲಕರವಾದಂತಹ ದಿನ. ಹೂಡಿಕೆಯನ್ನು ಮಾಡಿಕೊಳ್ಳಿ. ಸಣ್ಣ ವೆಚ್ಚಗಳ ನಿಯಂತ್ರಣವಾಗಬಹುದು. ಹಣದ ವಿಚಾರದಲ್ಲಿ ಜಾಗರೂಕತೆ ಇರಲಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಗಮನವಿಟ್ಟು ಕಲಿಯುವ ಅಗತ್ಯತೆ ಇರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತಡ ಕಡಿಮೆಯಾಗಲಿದೆ. ಹೊಸ ವಿಷಯಗಳ ಅಭ್ಯಾಸಕ್ಕೆ ಒಳ್ಳೆಯ ಸಮಯ. ಗುರುಗಳು ಅಥವಾ ಅಧ್ಯಾಪಕರಿಂದ ಒಳ್ಳೆಯ ಒಂದು ಸಹಾಯ ಸಿಗಲಿದೆ. ಅವರ ಆಶೀರ್ವಾದ ದೊರೆಯುವಂಥ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಅಥವಾ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಹಕಾರವಿರಲಿದೆ. ಮಿತ್ರರೊಂದಿಗೆ ಸಮಯ ಕಳೆಯಲು ಒಳ್ಳೆಯ ಅವಕಾಶವಿದೆ. ಪ್ರೀತಿ ಸಂಬಂಧಿತ ವಿಚಾರಗಳಲ್ಲಿ ನಿರ್ಧಾರ ಬೇಗ ತೆಗೆದುಕೊಳ್ಳಬೇಡಿ. ಗೃಹಸ್ಥರಿಗೆ ದಾಂಪತ್ಯ ಸಾಮರಸ್ಯ ಸುಸ್ಥಿರವಾಗಲಿದೆ. ಈ ದಿನ ಒಂದು ನೆಮ್ಮದಿಯ ಜೀವನ ಎಲ್ಲ ನಿಮಗೆ ಈ ದಿನ ಗೃಹದಲ್ಲಿ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ದೇಹದಲ್ಲಿ ಚುರುಕು ಹೆಚ್ಚಿರುವಂಥ ದಿನ. ಸಣ್ಣ ಪುಟ್ಟ ಜ್ವರ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ನಿರ್ಲಕ್ಷ್ಯ ಬೇಡ. ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆ ಇದ್ದವರಲ್ಲಿ ಎಚ್ಚರಿಕೆ ಬೇಕು. ಯೋಗ ಮತ್ತು ಧ್ಯಾನದಿಂದ ಶಾಂತಿ ಸಿಗುವಂತಹ ದಿನ. ಈ ದಿನ ನಿಮ್ಮ ಶುಭ ಬಣ್ಣ ಕಿತ್ತಳೆ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 1. ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಈ ದಿನ ಸೂರ್ಯ ದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಮಂತ್ರ ಓಂ ಗಣೇಶೂರ್ಯಾಯ ನಮಃ. ತಪ್ಪದೆ ಈ ಮಂತ್ರವನ್ನು 21 ಬಾರಿ ಜಪ ಮಾಡಿ. ಬೆಳಗ್ಗೆ ಸೂರ್ಯನ ಉದಯ ಕಾಲದಲ್ಲಿ ಅರ್ಘ್ಯವನ್ನು ನೀಡಿ ಪ್ರಾಣಾಯಾಮ ಯೋಗ ಧ್ಯಾನವನ್ನು ಮಾಡಿಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನಿಗೆ ಈ ದಿನ ನೈವೇದ್ಯವನ್ನಿಟ್ಟು ಪೂಜೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮಾಡಿ. ನಿಮ್ಮ ಮಿತ್ರರಿಗೂ ಶೇರ್ ಮಾಡಿ. ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕನ್ಯಾ ರಾಶಿ, ಇಂದು ನಿಮ್ಮ ಯೋಜನೆಗಳು ನಿಧಾನವಾಗಿ ಆದರೆ ಸ್ಥಿರವಾಗಿ ಮುನ್ನಡೆಯಲಿದೆ. ಹೊಸ ಒಂದು ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಒಂದು ಬೆಂಬಲ ದೊರೆಯುವಂತಹ ದಿನ. ಧೈರ್ಯ ಮತ್ತು ವಿವೇಕದಿಂದ ನಡೆದುಕೊಂಡರೆ ಈ ದಿನ ಉತ್ತಮ ಫಲಿತಾಂಶಗಳು ನಿಮಗೆ ಸಿಗಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಈ ದಿನ ನಿಮಗೆ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಉದ್ಯಮಿಗಳಿಗೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಸಾಧ್ಯವಾಗುವಂಥ ದಿನ. ಸಹೋದ್ಯೋಗಿಗಳೊಂದಿಗೆ ಒಳ್ಳೆಯ ಒಂದು ಸೌಹಾರ್ದತೆ ಕಾಪಾಡಿಕೊಳ್ಳಿ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಸ್ನೇಹಿತರೆ, ಖರ್ಚುಗಳ ಮೇಲೆ ನಿಯಂತ್ರಣ ಬೇಕು. ಆದಷ್ಟು ಹಣ ಉಳಿತಾಯದ ಬಗ್ಗೆ ಕಾಳಜಿ ಇರಲಿ. ಬಂಡವಾಳ ಹೂಡಿಕೆಗೆ ದಿನ ತುಂಬ ತಾಳ್ಮೆ ಅಗತ್ಯ. ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದು ಆದಷ್ಟು ನೀವು ತಡೆ ಹಿಡಿದುಕೊಳ್ಳಿ. ಹಣಕಾಸು ಯೋಜನೆ ಬದಲಾಯಿಸುವುದು ನಿಮಗೆ ಸೂಕ್ತ. ನಿಮ್ಮ ಎಲ್ಲ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ಇದನ್ನು ನಿಮಗೆ ವಿದ್ಯಾರ್ಥಿಗಳಿಗೆ ಕಲಿಕೆಯ ಮನೋಸ್ಥಿತಿ ಉತ್ತಮವಾಗಿರಲಿದೆ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶುಭ ಸೂಚನೆ ಇರತಕ್ಕಂತಹ ಒಂದು ದಿನ. ಗಮನ ಸಡಿಲವಾದರೆ ಫಲಿತಾಂಶ ವ್ಯತಿರಿಕ್ತವಾಗಬಹುದು. ಆದಷ್ಟು ಗುರುಗಳಿಂದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಹಾಗೂ ಮುಂದುವರಿಯಿರಿ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಗೊಂದಲಮಯ ಒಂದು ವಾತಾವರಣ ಉಂಟಾಗುವಂಥ ದಿನ. ಸಂವಹನ ಈ ದಿನ ಸ್ಪಷ್ಟವಾಗಿ ಬೇಕು. ಪ್ರೇಮಿಗಳಿಗೆ ಸಹಜ ಮಾತುಕತೆ ಈ ದಿನ ಅನಿವಾರ್ಯ.
ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವುದು ನಿಮಗೆ ಲಾಭದಾಯಕವಾಗಲಿದೆ. ಪ್ರೀತಿ ಕುಟುಂಬದ ವಿಚಾರದಲ್ಲಿ ಆದಷ್ಟು ಈ ದಿನ ಅನ್ಯೋನ್ಯತೆ ತುಂಬ ಮುಖ್ಯ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ದಿನ ಆರೋಗ್ಯ ಸುಸ್ಥಿರವಾಗಿದ್ದು ಚುರುಕುತನ ಇರಲಿದೆ. ಜೀರ್ಣಕ್ರಿಯೆ ಸಮಸ್ಯೆಗಳು ಸಣ್ಣಪುಟ್ಟದಾಗಿ ಕಾಣಿಸಿಕೊಳ್ಳಬಹುದು. ಯೋಗ ಮತ್ತು ಆಹಾರ ನಿಯಂತ್ರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಮಿತವಾದ ವಿಶ್ರಾಂತಿಯನ್ನು ಮಾಡಿಕೊಳ್ಳಿ ಹಾಗೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿ. ಸ್ನೇಹಿತರೆ, ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5. ಶುಭ ಸಮಯ ಸಂಜೆ 4ರಿಂದ ಸಂಜೆ 6ರವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಶ್ರೀನಿವಾಸಾಯ ನಮಃ. ಓಂ ಶ್ರೀಂ ಶ್ರೀನಿವಾಸಾಯ ನಮಃ. ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಹಾಗೂ ಪರಿಹಾರ ಕ್ರಮಕ್ಕಾಗಿ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಹಸಿರು ತರಕಾರಿಗಳನ್ನು ಯಾರಿಗಾದರೂ ದಾನ ಮಾಡಿ, ಅನ್ನದಾನವನ್ನು ಮಾಡಿ, ದೇವಾಲಯಗಳಲ್ಲಿ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಇನ್ನು ತುಲಾ ರಾಶಿ, ಇಂದು ನಿಮ್ಮ ನಡತೆ ಮತ್ತು ಮಾತಿನಲ್ಲಿ ಶಾಂತಿ ಹಾಗೂ ಸಮತೋಲನ ಇದ್ದರೆ ಎಲ್ಲ ಕಾರ್ಯಗಳು ಇದನ್ನು ನಿಮಗೆ ಸುಲಭವಾಗಲಿದೆ. ನಿಷ್ಪಕ್ಷಪಾತ ಧೋರಣೆಯಿಂದ ನೀವು ಇತರರ ಗಮನ ಸೆಳೆಯಲಿದ್ದೀರಿ. ಇನ್ನು ಈ ದಿನದ ನಿಮ್ಮ ಸ್ನೇಹಿತರೆ, ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ಈ ದಿನ ಹೊಸ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಮುಗಿಯುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಹಿರಿಯರಿಂದ ಒಳ್ಳೆಯ ಒಂದು ಮೆಚ್ಚುಗೆ ನಿಮಗೆ ಸಿಗುವಂಥ ದಿನ. ಉದ್ಯಮದಲ್ಲಿರುವವರಿಗೆ ವ್ಯವಹಾರ ವಿಸ್ತರಣೆ ಸಾಧ್ಯವಾಗಲಿದೆ. ಹೊಸ ಒಪ್ಪಂದಗಳು ಲಾಭ ತಂದುಕೊಡುವಂಥ ದಿನ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಸ್ನೇಹಿತರೆ, ಹಣದ ಹರಿವು ಇದನ್ನು ಸಾಧಾರಣವಾಗಿರಲಿದೆ. ಅನವಶ್ಯಕ ಖರ್ಚುಗಳ ಬಗ್ಗೆ ತುಂಬ ಎಚ್ಚರಿಕೆ ಅಗತ್ಯ. ಹೂಡಿಕೆ ಯೋಚಿಸುವ ಮೊದಲು ಸೂಕ್ತ ಸಲಹೆಯನ್ನು ಪಡೆದುಕೊಂಡು ಮುಂದುವರಿಯಿರಿ. ನಿವೇಶನ ಅಥವಾ ಮನೆ ಸಂಬಂಧಿತ ವಿಚಾರಗಳು ಚರ್ಚೆಯಲ್ಲಿರಬಹುದು. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಈ ದಿನ ಸಾಧಾರಣವಾಗಿರತಕ್ಕಂಥ ದಿನ. ಹೆಚ್ಚಿನ ಸಮಯವನ್ನು ನೀವು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಿ. ಹೊಸ ವಿಷಯಗಳ ಅರಿವು ಈ ದಿನ ನಿಮಗೆ ಉಂಟಾಗಲಿದೆ. ಗುರುಗಳ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಆದಷ್ಟು ಪಾಠದಲ್ಲಿ ಗಮನವನ್ನು ನೀಡಿ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರವನ್ನು ನೋಡುವುದಾದರೆ ನಿಮ್ಮ ಸಂಬಂಧಗಳಲ್ಲಿ ಪರಸ್ಪರ ಗೌರವ ಇರಲಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಲಿದೆ. ಪ್ರೇಮಿಗಳಿಗೆ ಸಂತೋಷದ ಒಂದು ಕ್ಷಣಗಳು ಕಾದಿರಲಿದೆ. ಅಹಂಕಾರದಿಂದ ಆದಷ್ಟು ದೂರವಿರಿ. ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವುದು ನಿಮಗೆ ಒಳಿತು. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ದಿನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತಲೆನೋವುಗಳು ಅಥವಾ ತಲ್ಲಣದಿಂದಾಗಿ ಒತ್ತಡ ಉಂಟಾಗಬಹುದು. ಆದಷ್ಟು ಇದನ್ನು ನಿಮಗೆ ವಿಶ್ರಾಂತಿ ಬೇಕು. ಆದಷ್ಟು ತಾಜಾ ಹವೆಯನ್ನು ಪಡೆದರೆ ಇದನ್ನು ನಿಮಗೆ ಮನಸ್ಸಿಗೆ ಒಂದು ನಿರಾಳತೆ ಸಾಧ್ಯವಾಗಲಿದೆ. ಹದವಾದ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿ ಮತ್ತು ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಸ್ನೇಹಿತರೆ, ಇಂದಿನ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6 ಮತ್ತು ಶುಭ ಸಮಯ ಮಧ್ಯಾಹ್ನ 12:30ರಿಂದ 2 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಎಲ್ಲ ಸರ್ವ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ಈ ದಿನ ದುರ್ಗಾದೇವಿಯ ಆರಾಧನೆ, ಗಣಪತಿಯ ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಮಂತ್ರ ಓಂ ದುರ್ಗಾಯೈ ನಮಃ. ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿಕೊಳ್ಳಿ. ಕನಿಷ್ಠ 21 ಬಾರಿ ಮಾಡಿ. ಹಾಗೂ ಈ ದಿನದ ನಿಮ್ಮ ಹೆಚ್ಚಿನ ಪರಿಹಾರಕ್ಕಾಗಿ ಈ ದಿನ ದುರ್ಗಾ ದೇವಾಲಯದಲ್ಲಿ ಆದಷ್ಟು ದೀಪವನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿ. ಹಾಗೂ ಆದಷ್ಟು ದುರ್ಗೆಯ ಆರಾಧನೆ, ಗಣಪತಿಯ ಪ್ರಾರ್ಥನೆ ನಿಮಗೆ ದಿನ ಲಾಭದಾಯಕವಾಗಲಿದೆ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಪ್ರತಿದಿನದ ವಿಡಿಯೋಗಳು ನಿಮಗೆ ತಲುಪಲು ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಲೈಕ್ ಮಾಡಿ. ವೃಶ್ಚಿಕ ರಾಶಿ. ಇಂದು ಭಾವನಾತ್ಮಕ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ನಿಮ್ಮ ನಿರ್ಧಾರಗಳು ದುಡಿತದ ಮೇಲೆ ನಿಂತಿರಬೇಕು. ಗುರಿ ಸ್ಪಷ್ಟವಾಗಿದ್ದರೆ ಯಶಸ್ಸು ನಿಮಗೆ ಖಚಿತವಾಗಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ, ನಿಮ್ಮ ಕೆಲಸದ ಒಂದು ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ದಿನ ಪ್ರಾಪ್ತಿಯಾಗಲಿದೆ. ಸಹೋದ್ಯೋಗಿಗಳಿಂದ ಒಳ್ಳೆಯ ಒಂದು ಸಹಕಾರ ಹೆಚ್ಚಾಗುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ವ್ಯವಹಾರ ಶಾಖೆ ಆರಂಭ ಮಾಡುವ ಯೋಚನೆ ಬರಲಿದೆ. ಹೊಸ ತಂತ್ರಜ್ಞಾನ ಅಥವಾ ಹೊಸ ವಿಧಾನಗಳನ್ನು ಪ್ರಯೋಗಿಸುವ ಉತ್ತಮ ದಿನವಾಗಲಿದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಂಡು ಮುಂದುವರೆದಲ್ಲಿ ಯಶಸ್ಸು ದೊರೆಯಲಿದೆ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಹಣಕಾಸಿನ ಸ್ಥಿತಿ ದಿನ ಸಾಧಾರಣವಾಗಿರಲಿದೆ. ಸಾಲ ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇನ್ನಷ್ಟು ವಿಚಾರಿಸಿಕೊಳ್ಳಿ. ಹೂಡಿಕೆಗೆ ಈ ದಿನ ಒಳ್ಳೆಯ ಒಂದು ಫಲಿತಾಂಶ ಸಿಗಲಿದೆ. ಹೂಡಿಕೆಯ ಮುನ್ನ ಒಳ್ಳೆಯ ಒಂದು ವಿಶ್ಲೇಷಣೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಪಿತೃತ್ವ ಸಂಪತ್ತಿನ ವಿಚಾರದಲ್ಲಿ ಚರ್ಚೆಗಳು ನಡೆಯಬಹುದು. ಸಣ್ಣ ಪುಟ್ಟ ಮನಸ್ತಾಪಗಳಾಗಬಹುದು. ಆದಷ್ಟು ಹಣದ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಜಾಗರೂಕತೆ ಬೇಕು. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಇದನ್ನು ಪರೀಕ್ಷಾ ಸಿದ್ಧತೆಯನ್ನು ಉತ್ತಮವಾಗಿ ಮಾಡಿಕೊಳ್ಳಲಿದ್ದೀರಿ. ಹೊಸ ವಿಷಯಗಳ ತಿಳುವಳಿಕೆ ನಿಮಗೆ ಇದನ್ನು ಜಾಸ್ತಿಯಾಗಲಿದೆ. ಹೊಸ ಗುರಿಯ ಬಗ್ಗೆ ಸ್ಪಷ್ಟತೆ ಇರಲಿ. ಟೀಕೆ ಅಥವಾ ಅಪ್ರತೀಕ್ಷಿತ ಸಮಸ್ಯೆಗಿಂತಲೂ ನಿರ್ಣಯ ಶಕ್ತಿಯ ಮೇಲೆ ವಿಶ್ವಾಸ ಇರುವುದು ಒಳ್ಳೆಯದು. ಇನ್ನು ನಿಮ್ಮ ವಿದ್ಯೆಯಲ್ಲಿ ಆದಷ್ಟು ಇದನ್ನು ಕಾನ್ಸಂಟ್ರೇಷನ್ ಮಾಡಿಕೊಳ್ಳಿ. ಮತ್ತು ಪ್ರೀತಿ, ಕುಟುಂಬದ ವಿಚಾರವನ್ನು ಇನ್ನು ನೋಡುವುದಾದರೆ, ನಿಮ್ಮ ಸಂಬಂಧಗಳ ನಡುವೆ ಸಣ್ಣ ಮನಸ್ತಾಪ ಉಂಟಾಗಬಹುದು. ಶಾಂತವಾಗಿರಿ. ಸಂಗಾತಿಯೊಂದಿಗೆ ಸ್ಪಷ್ಟ ಸಂವಹನ ಅಗತ್ಯ. ಕುಟುಂಬದ ಹಿರಿಯರ ಸಲಹೆ ಪಾಲನೆ ಮಾಡಿಕೊಳ್ಳುವುದು ಒಳಿತು. ಪ್ರೇಮ ಸಂಬಂಧಗಳಲ್ಲಿ ನಿಷ್ಠೆ ಈ ದಿನ ತುಂಬ ಪ್ರಮುಖ. ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಜ್ವರ ಅಥವಾ ಮೈಕೊಳುವಿಕೆ ಉಂಟಾಗಬಹುದಾದ ಮುನ್ಸೂಚನೆ ಇರಲಿದೆ. ನಿದ್ರೆ ಮತ್ತು ಆಹಾರ ಕ್ರಮ ನಿಯಮಿತವಾಗಿರಲಿ. ಯೋಗ ಅಥವಾ ಧ್ಯಾನವನ್ನು ಶುರು ಮಾಡಿಕೊಳ್ಳಿ. ಹಾಗೂ ಆದಷ್ಟು ಆಹಾರ ಕ್ರಮದಲ್ಲಿ ಎಚ್ಚರಿಕೆ ಬೇಕು. ನಿಮ್ಮ ಈ ದಿನದ ಶುಭ ಬಣ್ಣ ಕೆಂಪು ಬಣ್ಣ. ಶುಭ ಸಂಖ್ಯೆ 9. ಶುಭ ಸಮಯ ಸಂಜೆ 4ರಿಂದ 5:30 ನಿಮಗೆ ಶುಭ ಸಮಯ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಪ್ರಾರ್ಥನೆಯನ್ನು ಮಾಡಿ. ಮಂತ್ರ ಓಂ ಶರವಣ ಭವಾಯ ನಮಃ. ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ, ಧ್ಯಾನವನ್ನು ಮಾಡಿ. ಹಾಲು, ಗೋಧಿ ಅಥವಾ ದಕ್ಷಿಣೆ ಕೊಡುವುದು ನಿಮಗೆ ಈ ದಿನ ಶುಭ ಕೊಡಲಿದೆ. ಸರ್ಪದೇವರಿಗೆ ಅರ್ಚನೆ ಮಾಡಿ, ಲಾಭದಾಯಕವಾಗಲಿದೆ. ಇನ್ನು ಈ ದಿನದ ನಿಮ್ಮ ಎಲ್ಲ ವಿಚಾರಗಳಿಗಾಗಿ, ನಮ್ಮ ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಶುಭವಾಗಲಿ. ಧನುಸ್ಸು ರಾಶಿ. ಇಂದು ನಿಮ್ಮ ಉತ್ಸಾಹ, ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಿರಲಿದೆ. ಹಲವು ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಲಿದ್ದೀರಿ. ಹೊಸ ಅವಕಾಶಗಳು ಬಾಗಿಲು ತಟ್ಟಲಿದೆ. ನಿಮ್ಮ ಈ ದಿನದ ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಉದ್ಯೋಗಸ್ಥರಿಗೆ ಪದೋನ್ನತಿ ಅಥವಾ ಹೊಣೆಗಾರಿಕೆಯಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ. ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯನಿರ್ವಹಣೆ ಸುಗಮವಾಗಲಿದೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳ ಚರ್ಚೆ ನಡೆಯಬಹುದು. ಮುಂಚೆ ಮಾಡಿದ ಪ್ರಸ್ತಾಪಗಳಿಗೆ ಈಗ ಸ್ಪಂದನೆ ಸಿಗುವಂತಹ ಒಂದು ದಿನವಾಗಬಹುದು. ಮತ್ತು ಹಣಕಾಸಿನ ವಿಚಾರವನ್ನು ನೋಡುವುದಾದರೆ, ಹಣಕಾಸಿನ ಪರಿಸ್ಥಿತಿ ಸಾಧಾರಣದಿಂದ ಉತ್ತಮವಾಗುತ್ತಾ ಹೋಗಲಿದೆ. ಹೂಡಿಕೆ ಮಾಡಬೇಕೆಂದರೆ ಸಂಪೂರ್ಣ ಮಾಹಿತಿ ಪಡೆದು ಮಾತ್ರ ನೀವು ಮುಂದುವರಿಯುವಂಥದ್ದು ಉತ್ತಮ. ಕುಟುಂಬ ಖರ್ಚು ವೆಚ್ಚಗಳು ಸ್ವಲ್ಪ ಇದನ್ನು ಹೆಚ್ಚಾಗಿರಲಿದೆ. ಮತ್ತು ನಿಮ್ಮ ಬಾಕಿ ಇರುವ ಹಣ ನಿಮ್ಮ ಕೈ ಸೇರುವಂತಹ ಒಂದು ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ.
ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿಯ ಒಳ್ಳೆಯ ಅವಕಾಶಗಳಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಈ ದಿನ ನಿಮಗೆ ಲಾಭದಾಯಕವಾಗಲಿದೆ. ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗುವಂಥ ದಿನ, ಗುರುಗಳಿಂದ ಒಳ್ಳೆಯ ಒಂದು ಆಶೀರ್ವಾದ ಹಾಗೂ ಪ್ರೇರೇಪಣೆ ಸಿಗುವಂಥ ದಿನ, ಒಳ್ಳೆಯ ಸಾಧನೆ ಮತ್ತು ಏಕಾಗ್ರತೆ ಮಾಡುವಂಥ ದಿನ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂವಾದ ನಡೆಯುವಂಥ ದಿನ. ಹಳೆಯ ಮನಸ್ತಾಪಗಳಿಗೆ ಇವತ್ತು ಕೊನೆ ಬರಬಹುದು. ಸಂಗಾತಿಯೊಂದಿಗೆ ಒಳ್ಳೆಯ ಒಂದು ಭರವಸೆಯ ಮಾತು ನಡೆಯತಕ್ಕಂಥ ದಿನ. ಪ್ರೇಮಿಗಳ ನಡುವೆ ಭಾವನೆ ಹಂಚಿಕೊಳ್ಳಲು ಈ ದಿನ ಸೂಕ್ತವಾದಂತಹ ಸಮಯ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ದಿನದ ನಿಮ್ಮ ಆರೋಗ್ಯ ಸಾಮಾನ್ಯವಾದಂಥ ಆರೋಗ್ಯವಾಗಿರಲಿದೆ. ತಲೆನೋವು ಅಥವಾ ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಗಳು ನಿಮಗೆ ಈ ದಿನ ಎದುರಾಗಬಹುದು. ತಾಜಾ ಹಣ್ಣು ಸೇವನೆಯನ್ನು ಮಾಡಿ, ನೀರನ್ನು ಹೆಚ್ಚಾಗಿ ಸೇವಿಸಿಕೊಳ್ಳಿ. ಬಾಯಾರಿಕೆಯ ಸಮಸ್ಯೆ ಇರುವವರಿಗೆ ಈ ದಿನ ಎಳೆನೀರನ್ನು ಆದಷ್ಟು ಸೇವನೆ ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ತುಂಬ ಜಾಗರೂಕತೆ ಇರಲಿ. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನೆಲ್ಲ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಬೆಳಗ್ಗೆ 9ರಿಂದ 10:30ರವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಒಂದು ಕಷ್ಟಗಳ ಪರಿಹಾರಕ್ಕಾಗಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆ, ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಮಂತ್ರ ಓಂ ನಮೋ ಭಗವತೆ ದತ್ತಾತ್ರೇಯಾಯ ನಮಃ. ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿ. ಹಾಗೂ ಪರಿಹಾರಕ್ಕಾಗಿ ನದಿಯಲ್ಲಿ ತೆಂಗಿನಕಾಯಿಯನ್ನು ತೂಗಿಬಿಡಿ. ಗುರುಗಳಿಗೆ ಸೇವೆ ಅಥವಾ ದಾನವನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆಯಿರಿ. ಇನ್ನು ಈ ದಿನದ ನಿಮ್ಮ ಹೀಗೆ ಪ್ರತಿದಿನದ ಸ್ನೇಹಿತರೆ, ಪ್ರತಿದಿನದ ವಿಡಿಯೋ ನಿಮಗೆ ಬೇಕಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮಕರ ರಾಶಿ, ಇಂದು ನಿಮ್ಮ ಗಂಭೀರತೆಗೆ ಬಹುಮಾನ ಸಿಗುವಂಥ ದಿನ. ಮನೋವೃತ್ತಿಯಲ್ಲಿ ಸ್ಪಷ್ಟತೆ ಬರಬಹುದು. ಹಿರಿಯರ ಸಲಹೆ ಗಮನಿಸುವುದು ಉತ್ತಮ. ಫಲಿತಾಂಶ ಒಳ್ಳೆಯ ರೀತಿಯಲ್ಲಿ ನಿಮಗೆ ದಿನ ಪ್ರಾಪ್ತಿಯಾಗಲಿದೆ. ಉದ್ಯೋಗ ಅಥವಾ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಮೆಚ್ಚುಗೆ ಸಿಗುವಂಥ ದಿನ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಆತ್ಮವಿಶ್ವಾಸ ಇರಲಿ. ಉದ್ಯಮದಲ್ಲಿ ಹಳೆಯ ಗ್ರಾಹಕರಿಂದ ಲಾಭವಾಗಲಿದೆ. ಹೊಸ ಯೋಜನೆಗಳ ಕುರಿತು ಚಿಂತನೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸಿನ ಪರಿಸ್ಥಿತಿ ನಿಮಗೆ ಲಾವಣ್ಯತೆ ಉತ್ತಮವಾಗಿರಲಿದೆ. ಹೊಸ ಒಂದು ಕೆಲಸ ಕಾರ್ಯಗಳು ಈ ದಿನ ನಡೆಯಲಿದೆ. ಹೊಸ ಹೂಡಿಕೆಗೆ ಈ ದಿನ ಉತ್ತಮ ಅವಕಾಶ ಕೂಡಿ ಬರಲಿದೆ. ಸಾಲದ ಸಮಸ್ಯೆ ಇರುವವರು ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳಬಹುದು. ಖರ್ಚಿನಲ್ಲಿ ನಿಯಂತ್ರಣವನ್ನು ಮಾಡಿ. ನಿರ್ಲಕ್ಷ್ಯ ಬೇಡ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ದಿನ ವಿದ್ಯೆಯಲ್ಲಿ ಒಂದು ಏಕಾಗ್ರತೆ ಹೆಚ್ಚಾಗುವಂಥ ದಿನ. ಪರೀಕ್ಷಾ ತಯಾರಿಯಲ್ಲಿ ಹೆಚ್ಚು ಶ್ರಮ ಬೇಕು, ಆದರೆ ಫಲವು ನಿಮಗೆ ಉತ್ತಮವಾಗಿ ಪ್ರಾಪ್ತಿಯಾಗಲಿದೆ. ಇತ್ತೀಚೆಗೆ ನಡೆದಿರುವ ಮಿತಿಮೀರುವ ಒತ್ತಡವನ್ನು ಆದಷ್ಟು ನೀವು ಕಡಿಮೆ ಮಾಡಿಕೊಳ್ಳಿ. ಆದಷ್ಟು ಏಕಾಗ್ರತೆಯನ್ನು ಮಾಡಿ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಗುರುಗಳ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಶಾಂತಿ ಸುವ್ಯವಸ್ಥೆ ಇರತಕ್ಕಂಥ ದಿನ. ಪ್ರೀತಿಯಲ್ಲಿ ಸಣ್ಣ ಸಣ್ಣ ವಿರೋಧಗಳಿರಲಿವೆ. ಮಾತನಾಡಿ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಚಿಂತೆ ಇದ್ದರೆ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಹಾಗೂ ಈ ದಿನ ನಿಮ್ಮ ವಿಶೇಷವಾಗಿ ಪ್ರೀತಿಯ ವಿಚಾರದಲ್ಲಿ ಐಕ್ಯಮತೆ, ಅನ್ಯೋನ್ಯತೆ ಮುಖ್ಯ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಶಾರೀರಿಕವಾಗಿ ಸ್ಥಿರತೆ ಇರುವಂತಹ ದಿನ, ಆದರೆ ಮಾನಸಿಕ ಒತ್ತಡ ಹೆಚ್ಚಾಗಿರಬಹುದು. ವಿಶ್ರಾಂತಿ, ಧ್ಯಾನ ಅಥವಾ ಹಗಲು ನಿದ್ರೆ ನಿಮಗೆ ಲಾಭದಾಯಕವಾಗಲಿದೆ. ಆಯುರ್ವೇದದಂತಹ ಒಳ್ಳೆಯ ಆಹಾರಗಳು, ತಾಜಾ ಹಣ್ಣು ಸೇವನೆ ಇದು ನಿಮಗೆ ಒಳ್ಳೆಯ ಉತ್ತಮ ಆರೋಗ್ಯವನ್ನು ನೀಡಲಿದೆ. ಆದಷ್ಟು ಉತ್ತಮ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ
ನೀಲಿ ಬಣ್ಣ, ಶುಭ ಸಂಖ್ಯೆ 8, ಶುಭ ಸಮಯ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ಶನೈಶ್ಚರ ದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿ ಹಾಗೂ ಪರಿಹಾರಕ್ಕಾಗಿ ಕಪ್ಪು ಉದ್ದನ್ನು ದಾನ ಮಾಡಿ ಹಾಗೂ ಗುಡಿಯಲ್ಲಿ ದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇಷ್ಟ ದೇವರ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಎಲ್ಲ ವಿಚಾರಗಳನ್ನು ದೇವತಾ ಸ್ಮರಣೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಪ್ರತಿದಿನದ ಈ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಆತ್ಮೀಯರಿಗೂ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಶುಭವಾಗಲಿ. ಕುಂಭರಾಶಿ, ಇಂದು ಹೊಸ ಆಲೋಚನೆಗಳು ಬರುವಂತಹ ದಿನ. ಸೃಜನಶೀಲತೆಗೆ ಹೆಚ್ಚು ಒತ್ತುವರಿ ನೀಡಿ ಸ್ನೇಹಿತರಿಂದ ಸಹಾಯ ದೊರೆಯಲಿದೆ. ಹೊಸ ಉತ್ಸಾಹದಿಂದ ದಿನ ಆರಂಭವಾಗಲಿದೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿ ಮುಂದುವರಿಯಿರಿ. ಇನ್ನು ಈ ದಿನದ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಉದ್ಯೋಗಸ್ಥರಿಗೆ ಇಂದು ಬದಲಾವಣೆಗಳಾಗಬಹುದು. ವರ್ಗಾವಣೆಯ ಕುರಿತು ಚರ್ಚೆಗಳು ನಡೆಯಬಹುದು. ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಇದನ್ನು ನಿಮ್ಮ ವ್ಯಾಪಾರಿಗಳಿಗೆ ನಿಮಗೆ ಹೊಸ ಒಪ್ಪಂದದ ಆಗುವಂಥ ಒಂದು ಸಾಧ್ಯತೆಗಳಿರತಕ್ಕಂತಹ ದಿನ. ಅಧಿಕಾರಿ ವರ್ಗದಿಂದ ನಿಮಗೆ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆಯಲಿದೆ. ಕೆಲಸದ ವೇಳೆ ಕಿರಿಕಿರಿ ತಂದ ಪರಿಸ್ಥಿತಿಗಳನ್ನು ಶಾಂತವಾಗಿ ನಿಭಾಯಿಸಿಕೊಳ್ಳಿ. ಆದಷ್ಟು ಉದ್ಯೋಗದಲ್ಲಿ ಎಚ್ಚರಿಕೆಗಳು ಬೇಕು. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಈ ದಿನ ಹಣಕಾಸಿನ ಸ್ಥಿತಿ ಸುಧಾರಣೆಯತ್ತ ಸಾಗಲಿದೆ. ಹಳೆಯ ಬಾಕಿ ಹಣವು ಹಿಂತಿರುಗುವಂಥ ಸಾಧ್ಯತೆ ಇದೆ. ಖರ್ಚುಗಳ ಬಗ್ಗೆ ತುಂಬ ಎಚ್ಚರ ಇರಲಿ. ಅನಾವಶ್ಯಕ ವೆಚ್ಚವನ್ನು ಆದಷ್ಟು ತಪ್ಪಿಸಿಕೊಳ್ಳಿ. ಹೊಸ ಹಣ ಹೂಡಿಕೆಗೆ ತ್ವರಿತ ನಿರ್ಧಾರ ಬೇಡ. ಆದಷ್ಟು ಹಣದ ವಿಚಾರದಲ್ಲಿ ಹೂಡಿಕೆ ಹಾಗೂ ಜಾಗರೂಕತೆ ಬೇಕು. ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುವ ಸೂಚನೆ ಇರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆತ್ಮವಿಶ್ವಾಸದಿಂದ ಉತ್ತರಿಸಿಕೊಳ್ಳಿ. ಅಧ್ಯಾಪಕರಿಂದ ಪ್ರೋತ್ಸಾಹ ಸಿಗಲಿದೆ. ಹೊಸ ವಿಷಯ ಕಲಿಯಲು ಈ ದಿನ ಉತ್ತಮವಾದಂತಹ ದಿನ. ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಪ್ರೀತಿಯ ವಿಷಯದಲ್ಲಿ ಚಿಂತೆ ಇರುವವರು ಸ್ಪಷ್ಟವಾಗಿ ಮಾತನಾಡುವುದು ಲಾಭ. ದಾಂಪತ್ಯದಲ್ಲಿ ಸಹಜತೆ ಇರಲಿ. ತಪ್ಪು ಅರ್ಥೈಸಿಕೊಳ್ಳಬೇಡಿ. ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ಒತ್ತಡದಿಂದ ಬಂದ ತಲೆನೋವನ್ನು ಆದಷ್ಟು ನಿರಾಸೆಗೊಳಗಾಗಬೇಡಿ. ಆದಷ್ಟು ಆರೋಗ್ಯದಲ್ಲಿ ಜಾಗರೂಕತೆ ಇರಲಿ. ಯೋಗ ಧ್ಯಾನದಿಂದ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಮನೆಯಲ್ಲೇ ಮಾಡುವಂತಹ ಒಂದು ರೆಮಿಡಿಗಳನ್ನು ಆದಷ್ಟು ಪಾಲಿಸಿಕೊಳ್ಳಿ. ನೈಸರ್ಗಿಕ ಆಹಾರ ಸೇವನೆ ನಿಮಗೆ ಒಳಿತಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 4, ಶುಭ ಸಮಯ ಸಂಜೆ 4ರಿಂದ 6ರವರೆಗೆ. ಸ್ನೇಹಿತರೆ, ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ಗಣಪತಿ ದೇವರ ಆರಾಧನೆ ಹಾಗೂ ದುರ್ಗೆಯ ಆರಾಧನೆಯನ್ನು ಮಾಡಿ. ಮಂತ್ರ ಓಂ ಗಂಗಣಪತಯೇ ನಮಃ, ಓಂ ದುಂದುರ್ಗಾಯೇ ನಮಃ ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿ. ಹಾಗೂ ಹೆಚ್ಚಿನ ಪರಿಹಾರಕ್ಕಾಗಿ ಕಾಗೆಗಳಿಗೆ ಆಹಾರವನ್ನು ಶ್ರೇಷ್ಠವಾಗಿ ನೀಡಿ. ತಿಂಡಿಗಳನ್ನು ಯಾವುದಾದರೂ ಪ್ರಾಣಿ ಪಕ್ಷಿಗಳಿಗೆ ನೀಡಿ. ದೇವತಾ ಆರಾಧನೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಇನ್ನು ಮೀನರಾಶಿ, ಇಂದು ಭಾವನೆಗಳ ಪ್ರಭಾವ ಹೆಚ್ಚು ಇರುವಂತಹ ದಿನ. ಭಾವೋದ್ವೇಗದಲ್ಲಿ ತೀರ್ಮಾನ ಕೈಗೊಳ್ಳಬೇಡಿ. ಉತ್ತಮ ವಿಷಯಗಳಿಗೂ ಮನಸ್ಸು ಕಳೆಯಬಹುದು. ದೇವರನ್ನು ಸ್ಮರಿಸಿ ದಿನವನ್ನು ಪ್ರಾರಂಭಿಸಿ. ಇನ್ನು ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ಕೆಲಸದಲ್ಲಿ ಗಂಭೀರವಾಗಿ ನಡವಳಿಕೆ ಇರಲಿ. ನಿಮ್ಮ ಶ್ರಮವನ್ನು ಮೇಲ್ವರ್ಗ ಇದನ್ನು ಗುರುತಿಸಲಿದೆ. ವ್ಯಾಪಾರದಲ್ಲಿ ಹೊಸ ಆಯ್ಕೆಗಳತ್ತ ಹೆಚ್ಚಿನ
ಗಮನ ಸೆಳೆಯುವಂಥ ದಿನ. ಆಂತರಿಕ ಸಮಸ್ಯೆಗಳಿಂದಾಗಿ ನಿರ್ಧಾರಗಳಲ್ಲಿ ವಿಳಂಬ ಆಗಬಹುದು. ಜಾಗರೂಕತೆ ಬೇಕು. ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸು ವ್ಯವಹಾರಗಳಲ್ಲಿ ತಾಳ್ಮೆ ಅಗತ್ಯ. ಹಳೆಯ ಸಾಲದ ಬಾಧೆ ಚಿಂತೆಯನ್ನು ಕೊಡಲಿದೆ. ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ. ಹೊಸ ಹೂಡಿಕೆಯನ್ನು ತಡೆಯುವುದು ಉತ್ತಮ. ಪರಿಗಣನೆಗೆ ತೆಗೆದುಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯಾದಂತಹ ದಿನ. ಓದಿನಲ್ಲಿ ನಿರಂತರ ಪ್ರಯತ್ನ ಅಗತ್ಯ. ಉತ್ಸಾಹ ಕಡಿಮೆಯಾದರೂ ನಿರಾಸೆಗೊಳಗಾಗಬೇಡಿ. ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಿ. ಇನ್ನಷ್ಟು ಗಂಭೀರವಾಗಿರಲಿ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಅನಾವಶ್ಯಕ ವಿವಾದ ಬೇಡ. ನಿಮ್ಮ ಮಾತುಗಳು ಸೋಮಾರಿತನದಂತೆ ಅನಿಸದಂತೆ ಇರಲಿ. ಪ್ರೀತಿಯ ವಿಚಾರಗಳಲ್ಲಿ ಭರವಸೆ ನೀಡುವುದು ಉತ್ತಮ. ಪತ್ನಿಯ ಅಥವಾ ಪತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದು ನಿಮಗೆ ಉತ್ತಮ ಒಂದು ಫಲ ನೀಡಲಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ದೇಹದಲ್ಲಿ ನಿರಳತೆ ಸಮಸ್ಯೆ ಆಗಬಹುದು. ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ. ಸಾಕಷ್ಟು ನೀರನ್ನು ಸೇವನೆ ಮಾಡಿ. ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಧ್ಯಾನ ಹಾಗೂ ಪ್ರಾಣಾಯಾಮ ಸಹಕಾರಿಯಾಗಲಿದೆ. ಹಳೆಯ ಆರೋಗ್ಯ ಸಮಸ್ಯೆಗೆ ನಿರ್ಲಕ್ಷ್ಯ ಬೇಡ. ಜಾಗರೂಕತೆ ಇರಲಿ. ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ಕಂದು ಬಣ್ಣ. ಶುಭ ಸಂಖ್ಯೆ 2. ಶುಭ ಸಮಯ ಮಧ್ಯಾಹ್ನ 12:15ರಿಂದ 1:45 ಶುಭ ಸಮಯ. ಕೆಲಸ ಕಾರ್ಯಗಳಿಗೆ ಉತ್ತಮ ಪ್ರಾಶಸ್ತ್ಯದ ಸಮಯ. ಈ ದಿನದ ನಿಮ್ಮ ಎಲ್ಲ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಸ್ವಲ್ಪ ಜಪ ಮಾಡಿ. ಸರ್ಪದೇವತೆಗಳ ಆರಾಧನೆಯನ್ನು ಮಾಡಿ. ಹಾಗೂ ಈ ದಿನ ಶಂಖದಲ್ಲಿ ನೀರನ್ನು ತುಂಬಿಸಿ ತುಳಸಿ ಗಿಡಕ್ಕೆ ಅರ್ಪಿಸಿಕೊಳ್ಳಿ. ಅರ್ಘ್ಯವನ್ನು ನೀಡಿ. ಗೋವಿಗೆ ಆಹಾರವನ್ನು ನೀಡಿ ಗೋವಿನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಮತ್ತು ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಸ್ನೇಹಿತರೆ, ಎಲ್ಲರೂ ಈ ದಿನ ನಿಮಗೆ ಭಗವಂತ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಯೋಗ ಭಾಗ್ಯಾದಿ ಸೌಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.